ಒಂದು ಅದ್ಭುತವಾದ ಸಿನಿಮಾ ನೋಡಿದ್ವಿ. ನಾನು ಸಿಂಪಲಾಗಿ ಹೇಳಿ ಮುಗಿಸ್ತೀನಿ. ಅವರು ತುಂಬ ಹೇಳಿದ ಮಾತು ತುಂಬ ನಾಟಕದ್ದು. 2ನೇ ವಾರ ಉಳಿಸ್ಕೊಳ್ಳಿ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದೆ ನಮ್ಮ ಕನ್ನಡ ಸಿನಿಮಾಗಳು. ಜನರಿಗೆ ನಾವು ಒಂದು ಟಾಸ್ಕ್ ಕೊಡ್ತೀವಿ, ನಾವು ಸಿನಿಮಾ ನೋಡಿದವರು ಒಂದು ಟಾಸ್ಕ್ ಕೊಡ್ತೀವಿ. ನಿಜವಾಗ್ಲೂ ಸೂಪರ್ ಆಗಿರೋ ಸಿನಿಮಾ. ಕಾಸ್ಟಿಂಗಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ರಾಘು ಶಿವಮೊಗ್ಗ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ವೆರಿ ಗುಡ್ ಕಾಸ್ಟಿಂಗ್. ಸ್ಟೋರಿನೂ ಫಸ್ಟ್ ಆಫ್ ಆಲ್ ಸೂಪರ್ ಆಗಿದೆ. ಲೊಕೇಶನ್ ಇರ್ಬೋದು, DOPಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಕ್ಯಾಮ್ರಾ ವರ್ಕ್ ಅಂತೂ ಸೂಪರಾಗಿ ಬಂದಿದೆ. ರೆಕಾರ್ಡಿಂಗ್ ಇರ್ಬೋದು, ಪ್ರತಿಯೊಂದು ಲೊಕೇಶನ್ ಕೂಡ. ಡೈರೆಕ್ಟರ್ ಮೇಲೆ ಎಷ್ಟೇ ಜವಾಬ್ದಾರಿ ಇರುತ್ತೆ. ಇಲ್ಲಿ ಇನ್ನೊಂದು ಏನು ಅಪ್ರಿಷಿಯೇಟ್ ಮಾಡಬೇಕಾದ್ರೆ ರಾಘು ಈಸ್ ಇವನ್ ಪೆಂಡ್ ಲೈನ್ಸ್, ಲಿರಿಕ್ಸು ಬರೆದಿದ್ದಾರೆ, ಪ್ಲಸ್ ಒಂದು ಪಾತ್ರ ನಿಭಾಯಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಕೂಡ, ವೆರಿ ಗುಡ್ ಸಿಂಗರ್ ಕೂಡ. ಇದರಲ್ಲಿ ಹಾಡಿದಾರೋ ಇಲ್ವೋ ಗೊತ್ತಿಲ್ಲ ರಾಘುಲರಿಗೆ, ಹಾಡಿದಾರೆ ಕೂಡ. ಎಸ್, ಈಸ್ ಅ ವೆರಿ ಗುಡ್ ಸಿಂಗರ್. ಯಾಕೆಂದ್ರೆ ನನ್ನ ಜೊತೆ ವರ್ಕ್ ಮಾಡೋದಿಲ್ಲ ಗೊತ್ತು. ಈಸ್ ಗಾಟ್ ಎ ವೆರಿ ಗುಡ್ ವಾಯ್ಸ್. ತುಂಬ ಒಬ್ಬ ನಿರ್ದೇಶಕ ಒಂದು ಶೋಲ್ಡರ್ ಮೇಲೆ ಏನೇನು ಜವಾಬ್ದಾರಿ ತೊಗೋಬೇಕೋ ಅದನ್ನು ಮೀರಿ ತೊಗೊಂಡಿದ್ದಾರೆ. ಒಂದು ರೇಂಜ್ಗೆ ನಾವು ನಮ್ಮ ಉಪೇಂದ್ರ ಸರ್ ನೋಡಿದಂಗೆ ಆಗೋಗ್ತಾರೆ. ರಾಘು ನೋಡಿದ್ದೀವಿ ಇವತ್ತು. ಆ್ಯಂಡ್ ಹೀರೋಗಳಂತೂ ವೆರಿ ಪ್ರಾಮಿಸಿಂಗ್ ಹೀರೋ ಸಿಕ್ಬಿಟ್ಟಿದ್ದಾರೆ. ಆ್ಯಂಡ್ ಇವನ್ ಸಿರಿ ವೆರಿ ಗುಡ್. ಎಲ್ಲರದ್ದು ಪರ್ಫಾರ್ಮೆನ್ಸ್ ಕಾಸ್ಟಿಂಗಲ್ಲಿ ಗೆದ್ದುಬಿಟ್ಟಿದ್ದಾರೆ ರಾಘು. ಈ ಸಿನಿಮಾ ಅಂತೂ ಸೂಪರ್ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಸಿನಿಮಾ ಇದು. ಈ ಮುಂಚೆ ನಾನು ರಾಘು ಶಿವಮೊಗ್ಗ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ರಾಘು ಶಿವಮೊಗ್ಗ ಸರ್ದು ಡೈರೆಕ್ಷನ್ ಮೂವೀಸ್ ನೋಡ್ಕೊಂಡು ಬಂದರೆ ಚೂರಿಕಟ್ಟೆ ಆಗಿರ್ಬೋದು, ಪೆಂಟಗನ್ ಆಗಿರ್ಬೋದು, ಎಲ್ಲವೂ ಕೂಡ ಯುನೀಕ್ ಆಗಿರೋವಂಥದ್ದೇ. ಸ್ವಲ್ಪ ಈ ಥ್ರಿಲ್ಲರ್ ಇರೋವಂಥದ್ದೇ, ಕಾಡಿಗೆ ಸಂಬಂಧಪಟ್ಟಿರೋವಂಥದ್ದು ಅಥವಾ ಥ್ರಿಲ್ಲಿಂಗ್ ಆಗಿರೋವಂಥದ್ದೇ. ಸೊ ಈ ಸಿನಿಮಾ ಟಾಸ್ಕ್ ಅಂತ ಏನು ಹೆಸರಿಟ್ಟಿದ್ದಾರೆ ಅದಕ್ಕೆ ಕರೆಕ್ಟಾಗಿದೆ. ಬಿಕಾಸ್ ಸೀಟ್ ತುದಿಯಲ್ಲೇ ಕೂತಿರ್ತೀವಿ ಸಿನಿಮಾದ ಕೊನೆವರೆಗೂ. ಆ್ಯಂಡ್ ಐ ಶುಡ್ ಅಪ್ರಿಷಿಯೇಟ್ ದೋಸ್ 2 ಲೀಡ್ಸ್ ಯಾರ್ಯಾರು ಮಾಡಿದ್ದೀರಾ. ವಿಶಾಲ್ ಸೂರ್ಯ, ರೈಟ್, ಜಯಸೂರ್ಯ ಮತ್ತು ಇನ್ನೊಂದು ಲೀಡು ತುಂಬ ಪ್ರಾಮಿಸಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ರಿಯಲಿ ಲವ್ಡ್ ಇಟ್. ಬೇಕು ಅಂತ ತುರ್ಕಿರೋಂಥ ಪಾತ್ರಗಳಿಲ್ಲ, ಬೇಕು ಅಂತ ತುರ್ಕಿರೋಂಥ ಸೀನ್ಗಳಿಲ್ಲ. ಸೊ ಇಟ್ ಈಸ್ ಲೈಕ್ ಸಿಚುವೇಷನಲ್ಲಿ ಹೋಗುತ್ತೆ. ನಮ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ. ಯಾವಾಗಲೂ ನಾನು ನೋಡಿದ್ದೀನಿ, ಪ್ರೀಮಿಯರ್ಗೆ ಬಂದಾಗ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಆ ಸಿನಿಮಾ ತಂಡ ನಿಂತ್ಕೊಂಡು ಕೈ ಮುಗಿದು ಕೇಳ್ಕೊಳ್ತಾರೆ ಗೊತ್ತಾ, ಸ್ಟೇಟಸಲ್ಲಿ ಹಾಕಿ. ಇದು ಆ್ಯಕ್ಚುಲಿ ಅದನ್ನು ನೋಡೋದಕ್ಕೆ ದುಃಖ ಆಗುತ್ತೆ. ಬಿಕಾಸ್ ಇಷ್ಟು ಕೇಳ್ಕೋಬೇಕಾ ನಾವು ಬರೋದಕ್ಕೆ ಅಂತ. ಸೊ ಇಂಥ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಬಂದಾಗ ನಾವು ಯೂಶ್ವಲಾಗಿ ಬೇರೆಯವ್ರಿಗೆ ಹೇಳ್ಕೊತೀವಿ ಅಥವಾ ಶೇರ್ ಮಾಡ್ತೀವಿ. ಸೊ ಟಾಸ್ಕ್ ನನಗಂತೂ ತುಂಬಾ ಇಷ್ಟ ಆಯಿತು. ನಾರಾಯಣ್ ಸರ್ ಹೇಳ್ದ ಹಾಗೇ ತುಂಬಾ ಚೆನ್ನಾಗಿ ಡೈರೆಕ್ಟ್ರದ್ದು ವರ್ಕ್ ತುಂಬಾ ಚೆನ್ನಾಗಿ ನಾವು ನೋಡ್ಬೋದು. ಆ್ಯಂಡ್ ಮೇನ್ 2 ಲೀಡ್ಸ್ ಯಾರು ಮಾಡಿದ್ದಾರೆ ಆ್ಯಂಡ್ ಯಾರು ಅಷ್ಟೇ 100% ಕೊಟ್ಟಿದ್ದಾರೆ ಕಲಾವಿದರೆಲ್ಲ. ಸೊ ದಯವಿಟ್ಟು ಟಾಸ್ಕ್ ಅನ್ನೋ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ. ನಾನು ಕೂಡ ಒಂದು ರೀಲ್ನ ನಾನು ಶೇರ್ ಮಾಡ್ತೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಐ ರಿಯಲಿ ಲವ್ ದ ಮೂವಿ. ಆ್ಯಂಡ್ ಸೆಕೆಂಡ್ ವಾರಕ್ಕೆ ನಾವು ಆದಷ್ಟು ತೊಗೊಂಡು ಹೋಗೋಣ. ಆ್ಯಂಡ್ ಎಲ್ಲರೂ ಬಂದು ಟಾಸ್ಕ್ ಸಿನಿಮಾನ ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಆರ್ಟಿಸ್ಟ್. ಥ್ಯಾಂಕ್ ಯು. ಟಾಸ್ಕ್ ಚಿತ್ರದ ನಾಯಕ ನಟರಾದ ಯುವ ಪ್ರತಿಭೆಗಳು ಸೂರ್ಯ ಆಜಾದ್ ಅವರು ಮತ್ತು ಸಾಗರ್ ಅವರು ಕನ್ನಡ ಸೇನೆ ಕರ್ನಾಟಕದ ಸಂಘಟನೆಯಿಂದ ಶುಭವನ್ನು ಕೊಡ್ತಾ ಇದ್ದೀನಿ. ಒಂದು ಕನ್ನಡದ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಒಳ್ಳೆಯ ನಟನೆಯನ್ನು ಮಾಡಿದವರಿಗೆ ಅವರಿಗೆ ಶುಭವಾಗಲಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಲನಚಿತ್ರವನ್ನು ನೋಡಬೇಕು ಅಂತ ಇಡೀ ರಾಜ್ಯದ ಎಲ್ಲ ಕನ್ನಡದ ಅಭಿಮಾನಿಗಳಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷನಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಎಡ್ಜಲ್ಲಿ ಕುತ್ಕೊಂಡು ನೋಡಬೇಕು, ನೈಲ್ ಬೈಟ್ ಮಾಡಬೇಕು, ಆ ಥರ ಥ್ರಿಲ್ಲಿಂಗ್ ಇದೆ. ಫ್ರಮ್ ದ ಫಸ್ಟ್ ಮಿನಿಟ್ ಟು ದ ಲಾಸ್ಟ್ ಮಿನಿಟ್. ಇಂಟರ್ವ್ಯೂಲ್ ಆಗೋಯ್ತಾ ಅನ್ನೋದು ಒಂದು ಥ್ರಿಲ್ಲಿಂಗ್ ಇರುತ್ತೆ. ಇಂಟರ್ವ್ಯೂಲ್ ಆದಮೇಲೆ ಇದ್ದಿದ್ದು. ಹಾಗಾಗಿ ಎವ್ರಿ ಮಿನಿಟ್ ಈಸ್ ಎ ಥ್ರಿಲ್ಲಿಂಗು. ಹೆಸರು, ಟಾಸ್ಕು, ಫೋಟೋಗ್ರಾಫಿ ಎಲ್ಲರೂ ಕಂಪ್ಲೀಟ್ ಪ್ಯಾಕ್ಡಾಗಿ ಕ್ಲಿಯರಾಗಿ. ಸೊ ಬನ್ನಿ, ಆನಂದಿಸೋಣ ಥಿಯೇಟ್ರಲ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.